ಇದು ಚಿಕ್ಕನಾಯಕನಹಳ್ಳಿಯ ಮಾರುತಿ ನಗರದ ಜನರ ಗೋಳು. ಇಲ್ಲಿ ಸೌಕರ್ಯಗಳಿಗಿಂತ ಸಮಸ್ಯೆಗಳೇ ಹೆಚ್ಚಾಗಿವೆ. ಕಳೆದ 15 ದಿನಗಳ ಹಿಂದೆಯೇ ಪುರಸಭೆ ಸಿಬ್ಬಂದಿ ಚರಂಡಿಯ ಹೂಳನ್ನಂತೂ ತೆಗೆದಿದ್ದಾರೆ. ಆದರೆ ಆ ಗಲೀಜನ್ನು ಅಲ್ಲಿಂದ ಸಾಗಿಸದೆ ರಸ್ತೆಯ ಮೇಲೆಯೇ ಬಿಟ್ಟು ಹೋಗಿದ್ದಾರೆ. ಒಂದೆಡೆ ದುರ್ನಾತ, ಮತ್ತೊಂದೆಡೆ ವಿಪರೀತ ಸೊಳ್ಳೆಗಳ ಕಾಟ. ಈ ಕಸದ ರಾಶಿಯಿಂದಾಗಿ ಮಾರುತಿ ನಗರದ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಆಟವಾಡುವ ಮಕ್ಕಳು ಅರಿಯದೆ ಇದೇ ಗಲೀಜನ್ನು ತುಳಿದುಕೊಂಡು ಮನೆ ಸೇರುತ್ತಿದ್ದಾರೆ. ನಾವು ತೆರಿಗೆ ಕಟ್ಟಿದರೂ ನಮಗೆ ಇಂತಹ ಪರಿಸ್ಥಿತಿ ಬೇಕಾ ಎಂದು ಮಹಿಳೆಯರು ಪುರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹೂಳು ತೆಗೆದು 15 ದಿನ ಕಳೆದರೂ ಪುರಸಭೆ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡಿಲ್ಲ. ಬಡವರು ವಾಸಿಸುವ ಬಡಾವಣೆ ಎನ್ನುವ ಕಾರಣಕ್ಕೆ ಈ ನಿರ್ಲಕ್ಷ್ಯವೇ ಎಂಬುದು ಜನರ ಪ್ರಶ್ನೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಸ ವಿಲೇವಾರಿ ಮಾಡ್ತಾರಾ? ಮಾರುತಿ ನಗರದ ಜನರ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕಾದು ನೋಡಬೇಕಿದೆ. ಚರಂಡಿಗೆ ಕಸ ಬಾಚಲ್ಲ, ಕಸ ತೆಗ್ದಾಕಿಂತ ಎತ್ಕೊಂಡು ಹೋಗಲ್ಲ. ಇಲ್ಲಿ ಮಕ್ಳು ಮರಿಗೆಲ್ಲ ಕಾಯಿಲೆ ಕಸ ಎಂಟ್ಕೊಂಡು ನಾವೆಲ್ಲ ಇಲ್ಲಿ ಇರೋರೆಲ್ಲ ಬಡವರು. ಇದು ಈಗ ಮಾಡೋದ್ರೆ ರೋಡ ನಾವು ಹೆಂಗೆ ಓಡಾಡಬೇಕು? ಅಲ್ಲ ಹೆಂಗೆ ಓಡಾಡ್ಬೇಕು ಹೇಳಪ್ಪ ನೀ? ಇದು ಇಲ್ಲೆಲ್ಲ ಮಾಡೋದ್ರೆ ಇಲ್ಲಿ ಕಸ ಇದೇನು ಮನುಷ್ಯರು ಇದ್ದಾರೆ, ಇಲ್ಲಿ ಏನಾರು ಕಚ್ಗಳಿದ್ದಾರೆ, ಇಲ್ಲಿ ಯಾರು ಕಡ್ಡಾಯ ಕಟ್ಟಿಸ್ಕೊಳಲ್ಲ ಬೀದಿಗೆ? ಅಲ್ಲ ಕಂದಾಯ ಕಟ್ಟಿಸ್ಕೊಳಲ್ವೇ? ಈ ಬೀದಿಗೇನು ಯಾರು ದಿಕ್ಕು ದಿವಾಣೇನೇ ಇಲ್ವೇ? ಬಂದವರು ಎಷ್ಟು ದಿನ ಆಗೈತೆ ನೋಡ, ಕಸ ಹೆಂಗಿರೋದು ನಾವು ಇಲ್ಲಿ ಮಕ್ಕಳು ಮರಿ ಎಲ್ಲ ತುಳ್ಕೊಂಡು ಒಳಗೆ ಬರ್ತವೆ. ಮಾತಾಡ್ಬೋದು ನೀನು ಹಂಗೆ ಬಂದು ನೋಡ್ರಿ, ಇಲ್ಲಿ ಎಲ್ಲ ಕಸನೆಲ್ಲ ತಂತಾಕೋರಿ ಒಳಗೆ ಹೋಗಲ್ಲ. ಬಂದು ನೋಡ್ರಿ, ಕಳಿಸ್ಬೇಕು, ಬಾಚ್ಕೊಂಡು ಹೋಗ್ಬೇಕು. ಎಲ್ಲ ಬಾಗಿಲಿಗೆಲ್ಲ ಬಂದು ಹೋಗಲ್ಲ. ರಾತ್ರಿ ನಿದ್ದೆ ಸೊಳ್ಳೆ ಮುಚ್ಕೊಂತವೆ. ಇಲ್ಲಿ ಮಳೆ ಬೇರೆ ಇಲ್ಲ, ಹುಡುಗರನ್ನೆಲ್ಲ ಸೊಳ್ಳೆ ಕಡಿತವೆ. ಏನು ರಾಮಣ್ಣ ಇಲ್ಲಿ ಬಂದು ನೋಡ್ರಿ ಪಟ್ಟು. BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.